Hello everyone, good morning. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಬೆಳಗ್ಗೆ ಎದ್ದ ತಕ್ಷಣನೇ ಜೋರಾಗಿ ಮಳೆ ಬರ್ತಾ ಇದೆ. ಸೊ ಹೊತ್ಕೊಂಡು ಮಲ್ಕೊಂಬಿಡೋಣ ಅನ್ನೋ ಅಷ್ಟು ಚಳಿ ಕೂಡ ಆಗ್ತಾ ಇತ್ತು. ಸೊ ಆದ್ರೆ ಏನ್ ಮಾಡಕ್ಕಾಗುತ್ತೆ, ಸೊ ಮಕ್ಳಿಗೆ ಸ್ಕೂಲ್ ಇರುತ್ತೆ, ಗಂಡಂಗೆ ಆಫೀಸ್ ಇರುತ್ತೆ. ಸೊ ಹಾಗಾಗಿ ನಮ್ ಕೆಲ್ಸ ನಾವು ಮಾಡ್ಲೇಬೇಕಾಗತ್ತೆ ಅಲ್ವಾ. ಸೊ ಬೆಳಗ್ಗೆನೆ ಬೇಗನೆ ಎದ್ದು ಎಲ್ಲಾ ಕೆಲ್ಸನೂ ಮಾಡ್ಕೊಂತಾ ಇದೀನಿ. ಫಸ್ಟ್ ರಾತ್ರಿ ತೊಳೆದಿರೋ ಪಾತ್ರೆ ಎಲ್ಲ ಇತ್ತು, ಸೊ ಅದನ್ನ ಜೋಡಿಸ್ಕೊಂಡ್ಬಿಟ್ರೆ ಅಲ್ಲಿಗೊಂಥರ ಅಲ್ಲಿ ಸ್ವಲ್ಪ ಕ್ಲೀನ್ ಆಗುತ್ತೆ. ಸೊ ನನಗೆ ಆ ತರ ಎಲ್ಲದನ್ನು ಹರ್ಡ್ಕೊಂಡಿರೋದಕ್ಕೆ ತುಂಬಾ ಇಷ್ಟ ಆಗಲ್ಲ. ಸೊ ಹಾಗಾಗಿ ಅದನ್ನ ಫಸ್ಟ್ ಜೋಡಿಸ್ಕೊಂಡ್ಬಿಡೋಣ ಅಂತ ಇವಾಗ ಜೋಡಿಸ್ಕೊಂತಾ ಇದ್ದೀನಿ. ಪಾತ್ರೆ ಎಲ್ಲ ಜೋಡಿಸಿದ್ಮೇಲೆ ಸ್ವಲ್ಪ ಚಳಿ ಆಗ್ತಾ ಇತ್ತು. ಸೊ ಹಾಗಾಗಿ ಕಾಫಿ ಕುಡಿಯೋಣ ಅಂತ ಕಾಫಿಗೆ ಹಾಲು ಕಾಯಿಸ್ಕೊಂತಿದ್ದೀನಿ. ಹಾಗೆ ಧೃತಿಗೆ ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡ್ಬೇಕಿತ್ತು. ಇವತ್ತು ಡ್ರೈ ಪನ್ನೀರ್ನ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ರೆಸಿಪಿನ ಶೇರ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ಅಲ್ಲಿ ಹೋಗಿ ಚೆಕ್ ಮಾಡಿ. ಸೊ ಈಗ ಎಲ್ಲದು ಲಂಚ್ ಬಾಕ್ಸ್ ನ ರೆಡಿ ಮಾಡ್ತೀನಿ. ಇವತ್ತು ಭರತ್ ಅವರು ಆಫೀಸಿಗೆ ಲಂಚ್ ಬಾಕ್ಸ್ ತಗೊಂಡೋಗಲ್ಲ, ಅಲ್ಲೇ ತಿನ್ಕೊಂತೀನಿ ಅಂತ ಅಂದ್ರು. ಹಾಗಾಗಿ ಧೃತಿಗೆ ಸೀಡ್ಸ್ ಅಂಡ್ ನಟ್ಸ್ ಇಂದು ಬಿಸ್ಕೆಟ್ಸ್ ಮತ್ತೆ ಡ್ರೈ ಪನ್ನೀರ್ ರೋಸ್ಟ್ ಮಾಡ್ಬಿಟ್ಟು ಅವಳಿಗೆ ಸ್ವಲ್ಪ ಮಸಾಲ ಎಲ್ಲ ಹಾಕಿ ಅದನ್ನ ಮಾಡಿ ಕೊಟ್ಟೆ. ಸೊ ಆ ನಂತರ ಧೃತಿ ಕೂಡ ಗೆದ್ಲು. ಸೊ ಎದ್ದ ತಕ್ಷಣ ಅವಳಿಗೆ ಈ ತರ ಕಡ್ಲಿ ಮಾಡಿ ಮುದ್ದು ಮಾಡಿ ಎಪ್ಸಕ್ಕೆ ತುಂಬಾನೇ ಇಷ್ಟ ಆಗುತ್ತೆ. ಯಾಕೆ ಅಂದ್ರೆ ಅವಳ ದಿನನೂ ಕೂಡ ತುಂಬಾನೇ ಪಾಸಿಟಿವ್ ಆಗಿ ಹೋಗ್ಬೇಕು ಅಲ್ವಾ. ಸೊ ಹಾಗಾಗಿ ಪ್ರತಿದಿನ ಬೆಳಗ್ಗೆ ಅವಳು ಹೇಳೋಕ್ಕಿಂತ ಎದ್ದಾಗ ಈ ತರ ಕಡ್ಲಿ ಮಾಡಿ ಅವಳನ್ನ ನಾನು ಎಬ್ಬಿಸ್ತೇನೆ. ಆಮೇಲೆ ಧೃತಿಗೆ ಎಲ್ಲ ಸ್ನಾನ ಮಾಡಿಸಿ ಇವಾಗ ರೆಡಿ ಮಾಡ್ತಿದ್ದೀನಿ. ಅವಳ ಸ್ಕೂಲಲ್ಲಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಮಾಡ್ತಿದ್ರೆ, ಹಾಗಾಗಿ ಅವಳಿಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಜಾಸ್ತಿ ಏನು ಶೂಟ್ ಮಾಡಿಲ್ಲ, ಜಸ್ಟ್ ಅವಳು ಹೇಗ್ ರೆಡಿ ಆಗಿದ್ದಾಳೆ ಅಷ್ಟು ಮಾತ್ರ ತೋರಿಸಿದ್ದೀನಿ. ಯಾವ ಡ್ರೆಸ್ ಹಾಕೊಂಡಿದ್ಯಾ ಧೃತಿ? ಸೊ ಇವತ್ತು ಏನು ಮಾಡಿಸ್ತಾರೆ ಸ್ಕೂಲಲ್ಲಿ? ಡ್ಯಾನ್ಸ್. ಸೊ ನೋಡಿ ಈ ರೀತಿ ರೆಡಿ ಮಾಡಿದ್ದೀನಿ ಸಿಂಪಲ್ ಆಗಿ. ಏನು ಮೇಕಪ್ ಅಂತೂ ನಾನು ಹಾಕೇ ಇಲ್ಲ ಅವಳಿಗೆ. ಸೊ ಇನ್ನು ಚಿಕ್ಕ ಮಕ್ಕಳು, ಸೊ ಹಾಗಾಗಿ ಬೇಡ ಇವಾಗಿಂದನೇ ಅಂತ ಹಾಕಿಲ್ಲ. ಸೊ ಹೇಗೆ ಕಾಣಿಸ್ತಿದ್ದಾಳೆ ಅಂತ. ಭರತ್ ಆಫೀಸಿಗೆ ಹೋದ್ರು, ಧೃತಿ ಸ್ಕೂಲಿಗೆ ಹೋದ್ಲು. ಅವ್ರು ಹೋದ್ಮೇಲೆ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ಕೊತಾ ಇದೀನಿ. ಫಸ್ಟ್ ಬೆಡ್ ಎಲ್ಲ ಕ್ಲೀನ್ ಮಾಡ್ಬಿಡೋಣ ಅಂತ ಇವಾಗ ಕ್ಲೀನ್ ಮಾಡ್ಕೊಂತಿದ್ದೀನಿ. ಅವಳಿದ್ದಾಗ ಮಾಡಕ್ ಹೋದ್ರೆ ಅವಳು ಬೆಡ್ನೆಲ್ಲ ಗಲಿ ಮತ್ತೆ ತುಳಿದು ಅದ್ರ ಮೇಲ್ಕೊಂಡಾಡಿ ಎಲ್ಲ ಮಾಡ್ತಾಳೆ. ಹಾಗಾಗಿ ಅವಳು ಸ್ಕೂಲಿಗೆ ಹೋದ್ಮೇಲೆ ಈ ರೀತಿ ದಿನ ಇದೇ ರೀತಿ ಮಾಡೋದು ನಾನು. ಹೋದ್ಲು. ಸೊ ಹೋಗಿ ಬಿಟ್ಟು ಬಂದೆ. ನಾನು ಮತ್ತೆ ಭರತ್ ಇಬ್ರು ಹೋಗಿ ಬಿಟ್ಟು ಬಂದ್ವಿ. ಭರತ್ ಇವತ್ತು ಆಫೀಸಿಗೆ ಹೋಗಿದ್ದಾರೆ. ಸೊ ನಾನೊಬ್ಳು ಇವತ್ತು ಸ್ಕೂಲ್ ಹತ್ರ ಹೋಗಬೇಕು. ಸ್ಕೂಲಲ್ಲೂ ಕೂಡ ಫಂಕ್ಷನ್ ಇದೆ. ಸೊ ಇವತ್ತು ಕ್ಲಾಸಸ್ ಏನೂ ಇಲ್ಲ, ಜಸ್ಟ್ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಮಾಡ್ತಾರೆ. ಹಾಗೆ ಕೆಲವೊಂದು ಗೇಮ್ಸ್ ಕೂಡ ಆಡಿಸ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಈ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಏನೆಲ್ಲ ಆಯಿತು ಅಂತ. ಸೊ ಹಾಗಾಗಿ ಈ ವ್ಲಾಗ್ನ ಕೊನೆ ತನಕ ನೋಡಿ. ಸೊ ಬನ್ನಿ, ಇವಾಗ ನಾನು ಹೋಗಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ತಿಂಡಿ ತಿನ್ನಬೇಕು. ಸೊ ಬನ್ನಿ, ಎಲ್ಲ ಕೆಲಸ ಬೇಗ ಬೇಗ ಮಾಡ್ಕೊಂಡು ಹೋಗಿ ಬರೋಣ. ಸೊ ಇವಾಗ ಸ್ನಾನ ಮಾಡ್ಕೊಂಡು ಬಂದು ಇದು ಸಿಂಪಲ್ ಆಗಿರುವಂತ ಕುರ್ತಾನ ಹಾಕೊಂಡಿದೀನಿ. ಸೊ ಜಾಸ್ತಿ ಗ್ರ್ಯಾಂಡ್ ಏನು ನಾನು ರೆಡಿ ಆಗ್ತಾ ಇಲ್ಲ, ಜಸ್ಟ್ ಸಿಂಪಲ್ ಆಗಿ ಕುರ್ತಾ ಹಾಕೊಂಡು ನೀಟಾಗಿ ರೆಡಿ ಆಗ್ತಿದೀನಿ. ನನ್ಗೆ ಯಾವಾಗ್ಲೂ ಅಷ್ಟೇ ಸಿಂಪಲ್ ಆಗಿ ರೆಡಿ ಆಗೋಕೆ ಇಷ್ಟ. ಜಾಸ್ತಿ ಮೇಕಪ್ ಹಾಕೊಳ್ಳೋದು, ತುಂಬಾ ಗಾಡಿ ಜ್ಯುವೆಲರೀಸ್ ಹಾಕೊಳ್ಳೋದು, ಸೊ ಅವೆಲ್ಲ ಇಷ್ಟನೇ ಆಗಲ್ಲ ನನ್ಗೆ. ಈ ಓಲೆನ ಹಾಕೊಂತಾ ಇದೀನಿ. ಸೊ ನಂಗೆ ಸುಮಾರು ಸತಿ ನಮ್ಮ ಅತ್ತೆ ಹೇಳ್ತಾರೆ ಮಾಡ್ಸಿರೋದು ಏನಕ್ಕೆ ಹಾಕೋ ಅಂತ, ಬಟ್ ಅದೇನೋ ಗೊತ್ತಿಲ್ಲ, ನಂಗೆ ಅಷ್ಟೊಂದು ಚಿನ್ನದ ಮೇಲೆ ಅಷ್ಟೊಂದು ಮೋಹ ಇಲ್ಲ ಆಯ್ತಾ. ಸೊ ನನಗೆ ಇದ್ರೂ ಕೂಡ ನನಗೆ ಹಾಕೊಳ್ಳೋದಿಕ್ಕೇನೆ ಮನ್ಸು ಬರಲ್ಲ. ಸೊ ಈ ರೀತಿ ಆರ್ಟಿಫಿಷಿಯಲ್ ಓಲೆಗಳನ್ನ ಹಾಕೊಂಡ್ಬಿಡ್ತೀನಿ. ರೆಡಿಯಾಗಿ ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡು ಧೃತಿ ಸ್ಕೂಲ್ ಹತ್ರ ಹೋದೆ. ತುಂಬಾನೇ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ಸೊ ಅದರಲ್ಲಿ ಕೆಲವೊಂದು ಫೋಟೋಸ್ ಕೂಡ ಧೃತಿದು ಕ್ಲಿಕ್ ಮಾಡಿದೀನಿ. ಸೊ ತುಂಬಾನೇ ಚೆನ್ನಾಗಿ ಫಂಕ್ಷನ್ ಕೂಡ ಆಯ್ತು.
ಮತ್ತೆ ಸಂಜೆ ಧೃತಿಗೆ ಹಾಲ್ ರೆಡಿ ಮಾಡಿ ನನಗೆ ಕಾಫಿ ರೆಡಿ ಮಾಡ್ಕೊಂಡು ಇವಾಗ ಆರಾಮಾಗಿ ಕುತ್ಕೊಂಡು ಕಾಫಿನ ಕುಡಿತಾ ಇದೀನಿ. ಧೃತಿ ಟಿವಿ ನೋಡ್ತಾ ಇದ್ದಾಳೆ. ಈಗ ಡಿನ್ನರ್ ರೆಡಿ ಮಾಡ್ತಾ ಇದ್ದೀನಿ. ಸೊ ಡಿನ್ನರಲ್ಲಿ ಇವತ್ತು ಕ್ಯಾಪ್ಸಿಕಮ್ ರೈಸ್ನ ಮಾಡ್ತಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡೋದು ಇದು. ಲಂಚ್ ಬಾಕ್ಸ್ಗೆ, ಈ ಥರ ಡಿನ್ನರ್ಗೆ, ಅಥವಾ ಅರ್ಜೆಂಟಾಗಿ ಮಾಡಬೇಕು ಏನಾದರೂ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತಂದರೆ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡ್ಬೋದು. ತುಂಬಾ ರುಚಿಯಾಗಿರುತ್ತೆ, ತುಂಬಾ ಸಿಂಪಲ್ ಕೂಡ. ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ನಿಮಗೆ ಶೇರ್ ಮಾಡ್ತೀನಿ. ಸೊ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಕ್ಯಾಪ್ಸಿಕಮ್ ರೈಸ್ ಹೆಂಗೆ ಮಾಡೋದು ಅಂತ, ಬಟ್ ಈಗ ಅಡುಗೆ ಕಲಿಯೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ಬನ್ನಿ ಹೇಗೆ ಮಾಡೋದು ನೋಡೋಣ. ಒಂದು ಪ್ಯಾನ್ ಇಟ್ಟು ಅದಕ್ಕೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತೆ ಈರುಳ್ಳಿ ಹಾಕಿ ಚೆನ್ನಾಗಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಮಾಡ್ಕೊಂಡ್ಮೇಲೆ ಕ್ಯಾಪ್ಸಿಕಮ್ನು ಹಾಕಿ ಚೆನ್ನಾಗಿ ಅದು ಕ್ರಿಸ್ಪಿ ಆಗಬೇಕು. ಕ್ಯಾಪ್ಸಿಕಮ್ ಕ್ರಂಚಿ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡಿಕೊಂಡು ನಂತರ ಇಲ್ಲಿ ನಾನು ಒಂದೇ ಒಂದು ಟೊಮ್ಯಾಟೊ ಹಾಕೊಂಡಿದ್ದೀನಿ. ನಿಮಗೆ ಹುಳಿ ಬೇಕು ಅಂದರೆ 2 ಟೊಮ್ಯಾಟೊ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲ ಹುಣಸೆ ಹಣ್ಣು ಕೂಡ ಹಾಕೋಬೋದು. ಟೊಮ್ಯಾಟೊ ಮತ್ತೆ ನಾನಿಲ್ಲಿ ವಾಂಗಿಬಾತ್ ಪೌಡರು, ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮ್ಯಾಟೊ ತುಂಬಾನೇ ಸಾಫ್ಟ್ ಆಗಿ ಇದಾಗಬೇಕು, ಅಲ್ಲಿ ತನಕ ಫ್ರೈ ಮಾಡಿಕೊಂಡು ನಂತರ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ರೆಡಿ ಮಾಡ್ಕೊಂಡಿರೋ ಅನ್ನ ಅಥವಾ ಮಧ್ಯಾಹ್ನ ಉಳಿದಿರೋ ಅನ್ನ ಅಥವಾ ರಾತ್ರಿ ಉಳಿದಿರೋ ಅನ್ನನೂ ಕೂಡ ಆ್ಯಡ್ ಮಾಡ್ಕೋಬಹುದು. ಆ್ಯಡ್ ಮಾಡಿ ಆಮೇಲೆ ನಿಮಗೆ ರುಚಿಗೆ ಉಪ್ಪು ಬೇಕು ಅಂತ ಅನ್ಸಿದ್ರೆ ಇವಾಗ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಆಗುತ್ತೆ ರುಚಿಯಾಗಿ ಈಸಿಯಾಗಿ ಮಾಡುವಂತ ಕ್ಯಾಪ್ಸಿಕಮ್ ರೈಸ್. ಈ ರೆಸಿಪಿನ ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ಯಾವ್ದಾದ್ರು ಬೇಕು ಅಂದ್ರೂ ಕೂಡ ಕಮೆಂಟ್ ಮಾಡಿ ಹೇಳಿ. ಎಲ್ಲ ರೆಡಿ ಮಾಡಿ ಆದ್ಮೇಲೆ ಧೃತಿನ ಮಲಗಿಸ್ದೆ. ಜೊತೆಗೆ ಭರತ್ ಕೂಡ ಆಫೀಸಿಂದ ಬಂದ್ರು. ಸೊ ಹಾಗಾಗಿ ದಿನವೆಲ್ಲ ಏನೇನೆಲ್ಲ ಆಯ್ತು ಅಂತ ನಾನು ಮಾತಾಡ್ಕೊಂಡು ಊಟನ ಮಾಡ್ತಾ ಇದ್ದೀವಿ. ಸೊ ಈ ರೀತಿ ದಿನದಲ್ಲಿ ಒಂದು ಮೀಲ್ ಆದ್ರೂ ಗಂಡ ಹೆಂಡತಿ ಅಥವಾ ಫ್ಯಾಮಿಲಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದ್ರಿಂದ ಬಾಂಡಿಂಗ್ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೆ. ಸೊ ಅದನ್ನೇ ಇವಾಗ ನಾವು ಫಾಲೋ ಮಾಡ್ತಿದೀವಿ. ಸೊ ಇದಾಗಿತ್ತು ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಅಂಡ್ ಗುಡ್ ನೈಟ್.